ಸ್ನೇಹಿತರೆ, ನಾನು ರೇಣುಕಾ ಇವತ್ತು ನಿಮಗಾಗಿ ರಾಮನ ಪೂಜೆಗೆ ಪ್ರಸಾದ ಹೆಂಗೆ ರೆಡಿ ಮಾಡ್ಬೇಕಂತ ಹೇಳಿ ಹೇಳ್ಕೊಡಾತೀನಿ. ಬರ್ರಿ ನೋಡ್ಕೊಳ್ಳೋಣ. ಇವಾಗ ಒಂದು ಬಾಳ್ಗಿ ತಗೊಂಡಿದ್ದೀನಿ. ಬಾಳ್ಗಿ ಕಾಯಕ್ಕೆ ಇಡಾತೀನಿ. ಈಗ ಬಾಳ್ಗಿ ಕಾದೈತಿ. ಒಂದು ಚಮಚದಷ್ಟು ತುಪ್ಪ ಹಾಕಕತ್ತೀನಿ. ಈಗ ಒಂದು ಚಮಚ ತುಪ್ಪ ಕಡಿಮೆ ಅನ್ಸಾತೈತಿ, ಅದಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕಕತ್ತೀನಿ. ಈಗ ತುಪ್ಪ ಕರಗೈತಿ. ಅದರೊಳಗೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊಳತ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿನೂ ಹಾಕಕತ್ತೀನಿ. ಈಗ ಇವ್ನು ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣಂತೆ. ಅಗದಿ ಫುಲ್ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇವು ಫ್ರೈ ಆಗ್ಯಾವ. ಇವನ್ನ ತಕ್ಕೊಳತ್ತೀನಿ ಒಂದು ಪ್ಲೇಟಿಗೆ. ಈಗ ಇದಕ್ಕೆ ಇನ್ನೊಂದೆರಡು ಟೀ ಸ್ಪೂನ್ ಅಷ್ಟೇ ತುಪ್ಪ ಹಾಕಕತ್ತೀನಿ. ಈಗ ತುಪ್ಪ ಅಂತ ಕರಗೈತಿ. ಅದರೊಳಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಕತ್ತೀನಿ. ಅದನ್ನು ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದೊಳಗೆ. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಹಾಕಕತ್ತೀನಿ ಫ್ಲೇವರ್ಗೆ. ಇದನ್ನೀಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇರೋಣ. ಇದು ಮಿಕ್ಸ್ ಮಾಡೋದನ್ನು ಬಿಡಾಕೋಬೇಡ್ರಿ. ನೀವು ಮಿಕ್ಸ್ ಮಾಡೋದನ್ನು ಬಿಟ್ಟರಂದ್ರೆ ಹಿಟ್ಟು ತಳ ಹಿಡಿದು ಬಿಡ್ತೈತಿ. ಇದಕ್ಕೇನು ಸ್ವಲ್ಪ ತುಪ್ಪ ಕಡಿಮೆ ಅನ್ನಿಸ್ತದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಕ್ಕೊಳ್ಳೋಣ ಅಂತ. ಫಸ್ಟ್ ಈಗ ಇದನ್ನಷ್ಟೇ ಹುರ್ಕೊಳ್ಳೋಣ. ಈಗ ಇದನ್ನು ಫುಲ್ ಲೋ ಫ್ಲೇಮ್ ಒಳಗನ ಹುರ್ಕೊರಿ. ನೀವು ಫ್ಲೇಮನ್ನು ಹೈ ಇಟ್ರಿ ಅಂದ್ರೆ ಹೊತ್ತಿ ಬಿಡ್ತೈತಿ. ಈಗ ಲೋ ಫ್ಲೇಮ್ ಒಳಗೆ ಇದು 1-2 ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಕಡಿಮೆ ಅನ್ಸಾತೈತಿ, ಅದಕ್ಕೆ ಇನ್ನೊಂದು ಟೀ ಸ್ಪೂನ್ ತುಪ್ಪ ಹಾಕಕತ್ತೀನಿ. ನೋಡ್ಕೊಂಡು ಹಾಕೋರಿ, ನಡೀತೈತಿ ತುಪ್ಪ. ಇದಕ್ಕೇನು ಜಾಸ್ತಿ ತುಪ್ಪ ಏನು ಬೇಕಾಗಿಲ್ಲ. ಒಂದು 4-5 ಟೀ ಸ್ಪೂನಷ್ಟು ತುಪ್ಪ ಆದ್ರೂ ಸಾಕು. ಇವಾಗ ಇದನ್ನ ಒಂದು 5 ಮಿನಿಟ್ಸ್ ಆದರೂ ಅಗದಿ ಲೋ ಫ್ಲೇಮ್ ಒಳಗೆ ಕಂದು ಬಣ್ಣಕ್ಕೆ ಬರೋ ತನಕನೂ ಹುರ್ಕೋಬೇಕು. ಈಗ ಲೈಟಾಗಿ ಕಂದು ಬಣ್ಣಕ್ಕೆ ಬರತೈತಿದೆ. ಇನ್ನೊಂದು 2 ನಿಮಿಷ ಆದರೂ ಇದನ್ನು ಕರೆಕ್ಟಾಗಿ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ಳೋಣ. ಅಂದಾಗಿದೆ ಪರ್ಫೆಕ್ಟಾಗಿ ರೆಡಿ ಆಗ್ತೈತಿ. ಈಗ ಇಲ್ಲಾಂದರೆ ಹಿಟ್ಟು ಹಸಿಯಾಗಿ ಹಂಗೆ ಉಳಿತೈತಿ. ಈಗ ಆಲ್ಮೋಸ್ಟ್ ಕಂದು ಬಣ್ಣಕ್ಕೆ ಬಂದೈತಿ. ಇಲ್ಲಿ ನೀವು ಈ ಟೈಪ್ ಮಿಕ್ಸ್ ಮಾಡೋದನ್ನು ಮಾತ್ರ ಬಿಡಬಾರ್ದು. ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಿಕ್ಸ್ ಮಾಡಿಲ್ಲ ಅಂದ್ರೆ ಹಿಟ್ಟು ಒಂದೇ ಕಡೆ ಕುಂತಂದ್ರೆ ಹೊತ್ತಿ ಬಿಡ್ತೈತಿ. ಇವಾಗಿದೆ ಹಿಟ್ಟು ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀನಿ. ಈಗಿಲ್ಲೇ 1 ಕಪ್ನಷ್ಟು ಗೋಧಿ ಹಿಟ್ಟು, 1 ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ನೀನು ಹಾಕಿದ್ನಲ್ಲ, ಅದೇ ಬೌಲ್ನಿಂದ 1 ಕಪ್ನಷ್ಟು ಬೆಲ್ಲ ಹಾಕಕತ್ತೀನಿ. ಈ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಕಡೆ ಪುಡಿ ಬೆಲ್ಲ ಇದ್ರೆ ನೀವು ಪುಡಿ ಬೆಲ್ಲನೂ ಯೂಸ್ ಮಾಡ್ಬೋದು. ಇದನ್ನು 1-2 ನಿಮಿಷ ಜಸ್ಟ್ ಈ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇನ್ನು ಗ್ಯಾಸ್ ಆಫ್ ಮಾಡಿಲ್ಲ, ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸನ್ನು ಹಾಕಕತ್ತೀನಿ. ಇಲ್ಲಿ ಫ್ಲೇವರಿಗೆ 2 ಏಲಕ್ಕಿ 2 ಲವಂಗ ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡತ್ತೀನಿ. 1-2 ಮಿನಿಟ್ಸ್ ಅಷ್ಟೇ ಲೋ ಫ್ಲೇಮ್ ಒಳಗೆ ಹುರ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ರಾಮನ ಪ್ರಸಾದ ರಾಮನ ಪೂಜೆಗೆ ಈಗ ರೆಡಿ ಆಗೈತಿ. ರಾಮನ ವಿಶೇಷ ಪೂಜೆಗೆ ವಿಶೇಷ ಪ್ರಸಾದ ಇವಾಗ ರೆಡಿ ಆಗೈತಿ ನೋಡ್ರಿ. ನಾಳೆ ರಾಮನ ವಿಶೇಷ ಪೂಜಕ್ಕೆ ಎಲ್ಲರೂ ಈ ಪ್ರಸಾದನ ಮಾಡ್ಕೊರಿ. ಈ ಪ್ರಸಾದನ ರೆಡಿ ಮಾಡೋದು ಭಾಳ ಈಸಿ. ಜಸ್ಟ್ ಒಂದು 10 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ
ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಾ ಹಾಕೋ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನೀವು ಮೊದಲು ವಿಡಿಯೋಸ್ ಎಲ್ಲ ನೋಡ್ಕೋಬೋದು. ಜೈ ಶ್ರೀರಾಮ್.